ನಮಸ್ಕಾರ ವೀಕ್ಷಕರೇ. ಇವತ್ತಿನ ಟಾಪಿಕ್ ನೆಕ್ ಪೇಯ್ನು ಅಥವಾ ಸರ್ವೈಕಲ್ ಸ್ಪಾಂಡಿಲೈಸಿಸ್. ಸರ್ವೈಕಲ್ ಸ್ಪಾಂಡಿಲೈಸಿಸ್ಗೆ ಉತ್ತಮವಾದ ಒಂದು ಎಕ್ಸಸೈಸ್ಗಳಿರುತ್ತೆ, ಸಣ್ಣ ಪುಟ್ಟ ಎಕ್ಸಸೈಸಸ್ಸು. ಅದರಿಂದ ನಮಗೆ ರಿಲೀಫ್ ಸಿಗುತ್ತೆ. ಅದರಲ್ಲಿ ಕೆಲವೊಂದು ಎಕ್ಸಸೈಸ್ ನಾನು ಹೇಳ್ಕೊಡ್ತೀನಿ ನಿಮಗೆ. ನೀವು ಮನೇಲೇ ಮಾಡ್ಕೋಬೋದು, ಚೇರಲ್ಲಿ ಕೂತ್ಕೊಂಡೇ ಮಾಡ್ಕೋಬೋದು ಇದನ್ನು ಎಕ್ಸಸೈಸನ್ನು. ಇದು ನೀವೊಂದು 10 ಸೆಕೆಂಡ್ಸು ಒಂದು 5 ಸೆಟ್ಸ್ ಒಂದೊಂದು ಎಕ್ಸಸೈಸ್ ಮಾಡ್ಕೋಬೋದು. ನೋಡಿ, ಈಗ ಫಸ್ಟ್ ಎಕ್ಸಸೈಸು ಟಕ್ಕಿನ್ ಅಂತ. ಕತ್ತನ್ನ ಫಸ್ಟ್ ಈ ಪೊಸಿಷನಲ್ಲಿ, ನೆಕ್ಸ್ಟು ಹಿಂದೆ ತಳ್ಳಿ 10 ಸೆಕೆಂಡ್ಸ್. ನೆಕ್ಸ್ಟ್ ಇದೇ ಪೊಸಿಷನಲ್ಲಿ 10 ಸೆಕೆಂಡ್ಸ್ ಇಟ್ಕೋಬೇಕು. ನೆಕ್ಸ್ಟ್ ಮತ್ತೆ ಹೀಗೆ ಬನ್ನಿ, ಮತ್ತೆ ಫಾರ್ವರ್ಡ್. ಬರೀ ಕತ್ತು ಮಾತ್ರ ಮೂಮೆಂಟ್ ಆಗಬೇಕಷ್ಟೇ, ಶೋಲ್ಡ್ರೆಲ್ಲ ಮೂಮೆಂಟ್ ಮಾಡಬಾರ್ದು. ಆವಾಗ ಈ ಮಸಲ್ಸು ವರ್ಕೌಟ್ ಆಗುತ್ತೆ ನಿಮಗೆ. ಹೀಗೆ ಇದೊಂದು 10 ಸೆಕೆಂಡ್ಸ್. ನೆಕ್ಸ್ಟ್ ಫಾರ್ವರ್ಡ್ ಬೆಂಡಿಂಗು ಹೀಗೆ. ನೆಕ್ಸ್ಟ್ ಬ್ಯಾಕ್ವರ್ಡ್ ಬೆಂಡಿಂಗು, ನೆಕ್ಸ್ಟ್ ಸೈಡ್ ವರ್ಡು, ನೆಕ್ಸ್ಟ್ ಹೀಗೆ. ತೀರಾ ಪ್ರಾಬ್ಲಮ್ ಇರೋರು ರೊಟೇಷನ್ ಮಾಡಬಾರ್ದು, ನೆಕ್ ರೊಟೇಷನ್ ಮಾಡ್ತಾರೆ, ಅದು ಮಾಡಬಾರ್ದು. ಅದು ಮಾಡಿದ್ರೆ ಅಕಸ್ಮಾತ್ ಡಿಸ್ಕ್ ಬಲ್ಜ್ ಏನಾರು ಇದ್ದರೆ ನಿಮಗೆ ನರ್ವ್ ಕಂಪ್ರೆಷನ್ ಇದು ಜಾಸ್ತಿ ಆಗುತ್ತೆ. ಅದರಿಂದ ನೀವು ನೆಕ್ ರೊಟೇಷನ್ನು ಮಾಡೋಂಗಿಲ್ಲ. ಈ ನೆಕ್ ಎಕ್ಸಸೈಸಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಅದರಲ್ಲೂ ತೀರಾ ಸೀನಿಯರ್ಸ್ಗಳು ಮಾಡೋಂಗಿಲ್ಲ ಇದರಲ್ಲಿ. ನೆಕ್ಸ್ಟು ರೆಸಿಸ್ಟೆನ್ಸನ್ನು ಕೊಡಬೇಕು ಆ ಕತ್ತಿಗೆ. ಈ ಪೊಸಿಷನು 10 ಸೆಕೆಂಡ್ಸ್ ಹೀಗೆ ಇಟ್ಕೊಳ್ಳಿ, 10 ಸೆಕೆಂಡ್ಸ್ ಹೀಗೆ. ನೆಕ್ಸ್ಟು ಹೀಗೆ ಹಿಂದೆ ಪ್ರೆಸ್ ಮಾಡಬೇಕು ಒಂದು 10 ಸೆಕೆಂಡ್ಸು. ನೆಕ್ಸ್ಟ್ ಹೀಗೆ ಈ ಸೈಡಿಂದಲೂ ಫೋರ್ಸ್ ಕೊಡಬೇಕು, ಈ ಸೈಡಿಂದಲೂ ಫೋರ್ಸ್ ಕೊಡಬೇಕು, ಹೀಗೆ 10 ಸೆಕೆಂಡ್ಸ್. ನೆಕ್ಸ್ಟ್ ಫಾರ್ವರ್ಡ್ ಹೀಗೆ ಫೋರ್ಸ್ ಕೊಡಬೇಕು, ಇದೊಂದು 10 ಸೆಕೆಂಡ್ಸ್. ಇನ್ನೊಂದು ಕೈ ಹೀಗೆ ಇಟ್ಕೊಳ್ಳಿ, ಹೀಗೆ ಇಲ್ಲಿ ಇಟ್ಕೊಳ್ಳಿ ನಿಮ್ಮ ಚಿನ್ ಮೇಲೆ. ಹೀಗೆ ಇಟ್ಕೊಂಡು ಈ ಕಡೆಯಿಂದಲೂ ಫೋರ್ಸ್ ಮಾಡಿ ಈ ಕಡೆ ತಳ್ಳಬೇಕು, ಹೀಗೆ. ನೆಕ್ಸ್ಟ್ ಹೀಗೆ, ಇದೊಂದು ಎಕ್ಸಸೈಸಸ್ಸು. ನೆಕ್ಸ್ಟ್ ಟವಲ್ ಇದು ಮಾಡಿಕೊಂಡು ನೋಡಿ, ಈ ಥರ ಒಂದು ಟವಲ್ ತಗೊಳ್ಳಿ, ಇದೊಂದು ಹೀಗೆ ಇಟ್ಕೊಳ್ಳಿ. ನೀವು ಎರಡು ಕೈಯಿಂದ ಹಿಂಗೆ ಪುಷ್ ಮಾಡಿ ಇದನ್ನು ಹೀಗೆ ಹಿಂಗೆ 10 ಸೆಕೆಂಡ್ಸ್, ಒಂದು 10 ಸೆಕೆಂಡ್ಸ್ ಇದೊಂದು ಮಾಡ್ಕೊಬೋದು. ನೆಕ್ಸ್ಟ್ ಹೀಗೆ ಮುಂದೆ ಇದು ಮಾಡಿಕೊಂಡು ಮುಂದೆ ನೀವು ಕೈನ ಇದು ನೀವು ಪುಷ್ ಮಾಡ್ತಾರ್ರಿ, ಹೀಗೆ ಇದೊಂದು 10 ಸೆಕೆಂಡ್ಸ್. ಈ ಥರ ಇದೊಂದು ಎಕ್ಸಸೈಸಸ್ಸು. ನೆಕ್ಸ್ಟು ಜಸ್ಟ್ ಎಷ್ಟಾಗುತ್ತೋ ಅಷ್ಟು ಹಿಂದೆ ನೋಡಿ, ಹೀಗೆ. ನೆಕ್ಸ್ಟ್ ಹೀಗೆ ಜಾಸ್ತಿ ನೋಡಬೇಕು. ಆಮೇಲೆ ಜಸ್ಟ್ ಆಪೋಸಿಟ್ ಕೂಡ ಟ್ರೈ ಮಾಡಿ, ಈ ಥರ. ಆಮೇಲೆ ಜಸ್ಟು ಅದೇ ರಿಲ್ಯಾಕ್ಸ್ ಆಗೋಕ್ಕೆ ಎರಡೂ ಇದರಿಂದ ಹೀಗೆ ಹೀಗೆ ಪ್ರೆಸ್ ಮಾಡ್ಕೋಬೇಕು ನೋಡಿ, ಹೀಗೆ. ಇದರಿಂದ ಎಷ್ಟೊಂದು ಸಲ ನಮಗೆ ನೆಕ್ ಪೇಯ್ನಿಂದ ತಲೆನೋವು ಬರುತ್ತೆ. ಅದರಿಂದ ನೀವು ಇದರಿಂದ ನಿಮ್ಮ ಸ್ಕಲ್, ಬೇಸ್ ಆಫ್ ಸ್ಕಲ್ನ ಹೀಗೆ ಪ್ರೆಸ್ ಮಾಡ್ತಾ ಇರಬೇಕು. ಪ್ರೆಸ್ ಮಾಡ್ತಾ ಇದ್ದರೆ ನಿಮಗೆ ಎಷ್ಟೊಂದು ರಿಲೀಫ್ ಅನ್ನೋ ಸಿಗುತ್ತೆ. ಈ ಪಾಯಿಂಟ್ಸಲ್ಲಿ ಇಲ್ಲಿ. ಆಮೇಲೆ ಹೀಗೆ ಇಟ್ಕೊಂಡು ಹೀಗೆ ಪ್ರೆಸ್ ಮಾಡಿ ಹೀಗೆ ಬೆಂಡ್ ಮಾಡಿ ನಿಮಗೆ ರಿಲೀಫು ಸಿಗುತ್ತೆ ಚೆನ್ನಾಗಿ. ಹೀಗೆ ಮಾಡಿ ಇಟ್ಕೊಂಡು ಹೀಗೆ ಎತ್ತಿ ಹೀಗೆ ಒಂದು ಪ್ರೆಸ್ ಮಾಡ್ಬೋದು, ಹೀಗೆ. ಸೊ ಇವೆಲ್ಲ ಮಾಡೋದ್ರಿಂದ ನಿಮಗೆ ನೆಕ್ ಸ್ಟ್ರೆಂಥನಿಂಗು ಮಾಡ್ಕೋಬೋದು ಮತ್ತು ನೆಕ್ ಮೂಮೆಂಟ್ಸನ್ನು ಮೇಂಟೈನ್ ಮಾಡ್ಬೋದು. ಇದೊಂದು ಸಿಂಪಲ್ ಎಕ್ಸಸೈಸ್ ಇರುತ್ತೆ, ಇದನ್ನು ನೀವು ಮಾಡ್ಕೋಬೋದು. ಇದೊಂದು 5 ಸೆಟ್ಸ್ ಮಾಡಿ 10 ಸೆಕೆಂಡ್ಸು. ಸೊ ಬೆಳಗ್ಗೆ ಮತ್ತು ಸಂಜೆ ಮಾಡ್ಬೋದು, ಇಲ್ಲಾಂದರೆ ಒಂದು ಸಲಾರು ನೀವು ಮಾಡ್ಕೋಬೋದು. ಎನಿ ಟೈಮ್, ಈಗ ಟಿ ವಿ ನೋಡುವಾಗ ಯಾವಾಗ ಫ್ರೀ ಇದ್ದಾಗ ಈ ಎಕ್ಸಸೈಸ್ ಮಾಡ್ಬೋದು. ಥ್ಯಾಂಕ್ ಯು.